ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಗಲ್ಫ್ ರಾಷ್ಟ್ರಗಳಲ್ಲಿ, ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಕರಾವಳಿ ಜಿಲ್ಲೆಗಳ ಲಕ್ಷ ಜನ ಈ ಮುಸ್ಲಿಂ ದೇಶದಲ್ಲಿದ್ದಾರೆ. ಅವರೆಲ್ಲರಿಗೂ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೌದು, ತನ್ನ ದೇಶದಲ್ಲಿ ಕೆಲಸ ಮಾಡೋ ವಲಸೆ ಕಾರ್ಮಿಕರ ಸಂಬಂಧ ಸೌದಿ ಅರೇಬಿಯಾ ಒಂದು ಐತಿಹಾಸಿಕ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಂಡಿದೆ. ಈ ಹೊಸ ನಿರ್ಧಾರದಿಂದ 24 ಲಕ್ಷ ಭಾರತೀಯರು ಸೇರಿದಂತೆ ಲಕ್ಷಾಂತರ ಕಾರ್ಮಿಕರ ಲೈಫ್ ನಾಳೆಯಿಂದ ಹೇಗೆ ಬದಲಾಗಲಿದೆ ಎಲ್ಲವನ್ನು ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಫ್ಯಾಮಿಲಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಸೌದಿ ಅರೇಬಿಯಾದಲ್ಲಿ ದಶಕಗಳಿಂದಲೂ ಲಕ್ಷಾಂತರ ವಲಸೆ ಕಾರ್ಮಿಕರನ್ನು ಹಿಡಿದಿಟ್ಟಿದ್ದ ಒಂದು ವ್ಯವಸ್ಥೆಯ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಅದರ ಹೆಸರೇ ಕಫಾಲಾ. ಇದೊಂದು ರೀತಿ ಆಧುನಿಕ ಗುಲಾಮಗಿರಿ ಅಂತಾನೆ ಕುಖ್ಯಾತಿ ಪಡೆದಿತ್ತು. ಯಾಕಂದ್ರೆ ನಿಮ್ಮ ಪಾಸ್ಪೋರ್ಟ್, ನಿಮ್ಮ ಸಂಬಳ, ನೀವು ಕೆಲಸ ಬದಲಾಯಿಸಬೇಕಾದ್ರೂ ಇದರಲ್ಲಿ ಕಠಿಣ ಷರತ್ತುಗಳಿತ್ತು. ಅಷ್ಟೇ ಯಾಕೆ, ನೀವು ನಿಮ್ಮ ಸ್ವಂತ ದೇಶಕ್ಕೆ ವಾಪಸ್ ಬರಬೇಕಾದ್ರೂ ಕೂಡ ನಿಮ್ಮ ಬಾಸ್ ಅಥವಾ ಕಫೀಲ್ ಅನ್ನೋನ ದಯೆ ಇರಲೇಬೇಕಿತ್ತು. ಆದರೆ ಇದೀಗ 2025ರಲ್ಲಿ ಈ 50ಕ್ಕೂ ಹೆಚ್ಚು ವರ್ಷಗಳಷ್ಟು ಹಳೆಯ ಕಫಾಲ ಅನ್ನೋ ಉಕ್ಕಿನ ಸರಪಳಿಯನ್ನ ಸೌದಿ ಅಧಿಕೃತವಾಗಿ ಕಟ್ ಮಾಡಿ ಬಿಸಾಡಿದೆ. ಇದು ಈ ದೇಶದಲ್ಲಿರೋ ಸುಮಾರು 1,30,00,000 ವಲಸೆ ಕಾರ್ಮಿಕರ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ದೊಡ್ಡ ನಿರ್ಧಾರ. ಹಾಗಾದ್ರೆ ನಿಜವಾಗಿಯೂ ಏನಿದು ಕಫಾಲ ಅನ್ನೋ ಭಯಾನಕ ಸಿಸ್ಟಮ್? ಇದು ಯಾಕೆ ಇಷ್ಟೊಂದು ವಿವಾದಾತ್ಮಕವಾಗಿತ್ತು ಅನ್ನೋದನ್ನು ನೋಡೋಣ. ಅದು 1950ರ ದಶಕ. ಗಲ್ಫ್ನಲ್ಲಿ ತೈಲದ ಹೊಳೆ ಹರಿಯೋಕೆ ಶುರುವಾಗಿತ್ತು. ಆಗ ಮರಳುಗಾಡಿನಲ್ಲಿ ದೊಡ್ಡ ನಗರಗಳನ್ನು ಕಟ್ಟೋಕೆ, ಫ್ಯಾಕ್ಟರಿಗಳನ್ನ ನಡೆಸೋಕೆ ಲಕ್ಷಾಂತರ ಜನ ಬೇಕಿದ್ರು. ಆಗ ಹುಟ್ಟಿದ್ದೇ ಈ ಕಫಾಲ ಅನ್ನೋ ಸ್ಪಾನ್ಸರ್ಶಿಪ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಪ್ರತಿಯೊಬ್ಬ ವಲಸೆ ಕಾರ್ಮಿಕನು ಒಬ್ಬ ಸ್ಥಳೀಯ ಪ್ರಾಯೋಜಕನಿಗೆ ಅಂದ್ರೆ ಕಫೀಲ್ಗೆ ಲಿಂಕ್ ಆಗಿರ್ತಾ ಇದ್ದ. ಈ ಕಫೀಲ್ ಅನ್ನೋನೇ ಆ ಕಾರ್ಮಿಕನ ಪಾಲಿಗೆ ಕಿಂಗ್. ಅವನ ಪರ್ಮಿಷನ್ ಇಲ್ಲದೆ ಕಾರ್ಮಿಕ ಒಂದು ಹೆಜ್ಜೆಯೂ ಇಡೋ ಹಾಗಿರ್ಲಿಲ್ಲ. ಕೆಲಸ ಬದಲಾಯಿಸೋ ಹಾಗಿಲ್ಲ, ದೇಶ ಬಿಟ್ಟು ಹೋಗೋ ಹಾಗಿಲ್ಲ. ದೇಶ ಬಿಡಬೇಕು ಅಂದ್ರೆ ಎಕ್ಸಿಟ್ ವೀಸಾ ಬೇಕೇ ಬೇಕು. ಇನ್ನು ತನ್ನ ಮೇಲೆ ಶೋಷಣೆಯಾದ್ರೂ ದೂರು ಕೊಡೋ ಹಾಗಿರ್ಲಿಲ್ಲ. ಈ ನಿಯಮಗಳನ್ನೇ ಅಸ್ತ್ರವಾಗಿಸಿಕೊಂಡ ಕೆಲ ಮಾಲೀಕರು ಕಾರ್ಮಿಕರ ಪಾಸ್ಪೋರ್ಟ್ಗಳನ್ನು ಕಿತ್ಕೊಳ್ಳೋದು, ತಿಂಗಳುಗಟ್ಟಲೆ ಸಂಬಳ ಕೊಡದೆ ಸತಾಯಿಸೋದು, ಬೆದರಿಕೆ ಹಾಕೋದು, ಹೀಗೆ ಹೇಳಲಾಗದಷ್ಟು ಶೋಷಣೆ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ವಾಚ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಈ ವ್ಯವಸ್ಥೆಯನ್ನ ಕಾನೂನುಬದ್ಧ ಬಲವಂತದ ದುಡಿಮೆ ಅಂತ ಕರೀತಿದ್ವು. ಇದನ್ನೆಲ್ಲ ನಿಲ್ಲಿಸಬೇಕು ಅಂತಲೂ ಆಗ್ರಹಿಸಿದ್ವು. ಆದ್ರೆ ಸೌದಿ ಅರೇಬಿಯಾ ಮಾತ್ರ ಇದಕ್ಕೆ ಕ್ಯಾರೆ ಅಂದಿರಲಿಲ್ಲ. ಹಾಗಾದ್ರೆ 50 ವರ್ಷದಿಂದ ಇದ್ದ ಈ ಕ್ರೂರ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತ ಸೌದಿ ಅರೇಬಿಯಾಗೆ ಈಗ್ಯಾಕೆ ಅನ್ನಿಸ್ತು? ಇದರ ಹಿಂದೆ ಇರೋದು ಒಂದೇ ಒಂದು ದೊಡ್ಡ ಕಾರಣ. ಅದೇ ವಿಷನ್ 2030. ಹೌದು, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ತಮ್ಮ ದೇಶದ ಇಮೇಜ್ ಅನ್ನೇ ಬದಲಾಯಿಸೋದಿಕ್ಕೆ ಹೊರಟಿದ್ದಾರೆ. ಕೇವಲ ತೈಲವನ್ನ ನಂಬದೆ ವಿದೇಶಿ ಹೂಡಿಕೆ, ಪ್ರವಾಸೋದ್ಯಮ, ಹೀಗೆ ಬೇರೆ ಕ್ಷೇತ್ರಗಳಲ್ಲೂ ಬೆಳಿಬೇಕು ಅನ್ನೋದು ಅವರ ಮಾಸ್ಟರ್ ಪ್ಲಾನ್. ಆದರೆ ಕಫಾಲಾದಂತ ಕೆಟ್ಟ ಹೆಸರು ಇಟ್ಕೊಂಡು ಇದು ಸಾಧ್ಯವಿರಲಿಲ್ಲ. ಜೊತೆಗೆ ಕತಾರ್ ಫಿಫಾ ವರ್ಲ್ಡ್ ಕಪ್ ಸಮಯದಲ್ಲಿ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಗತ್ತಿನಾದ್ಯಂತ ಧ್ವನಿ ಎದ್ದಿತ್ತು. ಇದು ಕೂಡ 2034ರ ಫುಟ್ಬಾಲ್ ವಿಶ್ವಕಪ್ ನಡೆಸೋಕೆ ಹೊರಟಿರುವ ಸೌದಿ ಮೇಲೆ ಒತ್ತಡ ತಂದಿತ್ತು. ಹೀಗಾಗಿ ಈ ಬಾರಿ ಆಗಿದ್ದಾಗ್ಲಿ ಅಂತ ಈ ಕಫಾಲ ವ್ಯವಸ್ಥೆಗೆ ಗುಡ್ ಬೈ ಹೇಳೋದಿಕ್ಕೆ ಸೌದಿ ಹೊರಟಿದೆ. ಹಾಗಾದ್ರೆ ಈ ಹೊಸ ಸಿಸ್ಟಮ್ನಲ್ಲಿರುವ ಆ ಬಿಗ್ ರಿಲೀಫ್ ಏನು? ಕಾರ್ಮಿಕರಿಗೆ ಸಿಕ್ಕಿರೋ ಹೊಸ ಪವರ್ಗಳೇನು? ಬನ್ನಿ ಪಾಯಿಂಟ್ ಬೈ ಪಾಯಿಂಟ್ ನೋಡೋಣ. ಪಾಯಿಂಟ್ ನಂಬರ್ 1, ಉದ್ಯೋಗ ಬದಲಾವಣೆಯ ಸ್ವಾತಂತ್ರ್ಯ. ಇದೇ ಬಿಗ್ಗೆಸ್ಟ್ ರಿಲೀಫ್. ಇನ್ಮುಂದೆ ಕಾರ್ಮಿಕರು ತಮ್ಮ ಕಾಂಟ್ರಾಕ್ಟ್ ಮುಗಿದ ಮೇಲೆ ಅಥವಾ ನಿಗದಿತ ಅವಧಿಯ ನಂತರ ತಮ್ಮ ಬಾಸ್ ಅಥವಾ ಕಫೀಲ್ನ ಅನುಮತಿ ಇಲ್ಲದೆಯೇ ಬೇರೆ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ಳಬಹುದು. ಪಾಯಿಂಟ್ ನಂಬರ್ 2, ಎಕ್ಸಿಟ್ ವೀಸಾ ಕಿರಿಕಿರಿ ಇಲ್ಲ. ಇದು ಮತ್ತೊಂದು ದೊಡ್ಡ ಸ್ವಾತಂತ್ರ್ಯ. ಇನ್ಮುಂದೆ ಕಾರ್ಮಿಕರು ಸೌದಿ ಅರೇಬಿಯಾ ಬಿಟ್ಟು ಹೋಗೋದಿಕ್ಕೆ ಅಂದ್ರೆ ತಮ್ಮ ಊರಿಗೆ ವಾಪಸ್ ಬರಲು ಮಾಲೀಕರ ಹತ್ತಿರ ಎಕ್ಸಿಟ್ ಪರ್ಮಿಷನ್ ಕೇಳಬೇಕಾಗಿಲ್ಲ. ಅವರೇ ನೇರವಾಗಿ ಅಪ್ಲೈ ಮಾಡಿ ಹೋಗಬಹುದು. ಪಾಯಿಂಟ್ ನಂಬರ್ 3, ಕಾನೂನು ರಕ್ಷಣೆ.
ಕಾರ್ಮಿಕರು ತಮಗಾದ ಅನ್ಯಾಯದ ವಿರುದ್ಧ ದೂರು ಕೊಡಲು ನೇರವಾಗಿ ಲೇಬರ್ ಕೋರ್ಟ್ಗಳ ಮೊರೆ ಹೋಗಬಹುದು. ಆದರೆ ವೇಟ್, ಎಲ್ಲವೂ ಅಂದುಕೊಂಡಷ್ಟು ಸುಲಭನಾ? ಕಾನೂನು ಚೇಂಜ್ ಆಗಿದೆ, ಆದರೆ ದಶಕಗಳಿಂದ ಬೇರೂರಿರೋ ಮೈಂಡ್ಸೆಟ್ ಅಷ್ಟು ಸುಲಭಕ್ಕೆ ಚೇಂಜ್ ಆಗುತ್ತಾ? ಈ ಬಗ್ಗೆ ತಜ್ಞರು ಕೆಲವು ಸವಾಲುಗಳನ್ನು ಮುಂದಿಡ್ತಾ ಇದ್ದಾರೆ. ಮೊದಲನೇದಾಗಿ, ಈ ಕಾನೂನು ನೆಲಮಟ್ಟದಲ್ಲಿ ಹೇಗೆ ಜಾರಿಗೆ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಹಳೆಯ ಮಾಲೀಕರು ಹೊಸ ನಿಯಮಗಳನ್ನು ಏಕಾಏಕಿ ಪಾಲಿಸ್ತಾರಾ ಅನ್ನೋ ಅನುಮಾನಗಳು ಇವೆ. ಎರಡನೇದಾಗಿ, ಮನೆಗೆಲಸದವರು. ಇವರು ಹೆಚ್ಚಿನ ಮಟ್ಟದ ಶೋಷಣೆಗೆ ಒಳಗಾಗ್ತಾ ಇದ್ದವರು. ಇವರಿಗೆ ಈ ಹೊಸ ರಕ್ಷಣೆಗಳು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋ ಸ್ಪಷ್ಟತೆ ಇನ್ನೂ ಇಲ್ಲ. ಮೂರನೇದಾಗಿ, ನಮ್ಮ ದೇಶಗಳಲ್ಲೇ ಇರೋ ಸಮಸ್ಯೆ. ಅಂದ್ರೆ ಇಲ್ಲಿನ ಏಜೆಂಟರುಗಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಹೋಗೋ ವ್ಯವಸ್ಥೆ ನಿಂತಿಲ್ಲ. ಅದನ್ನ ಈ ಕಾನೂನು ಬಗೆಹರಿಸೋದಿಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಸೌದಿ ಅರೇಬಿಯಾದ ಈ ಕಫಾಲ ರದ್ದತಿ ನಿರ್ಧಾರ ಖಂಡಿತವಾಗಿಯೂ ಒಂದು ಐತಿಹಾಸಿಕ ಹೆಜ್ಜೆ. ಇದು ಲಕ್ಷಾಂತರ ಕಾರ್ಮಿಕರಿಗೆ ಘನತೆಯ ಜೀವನ ಕೊಡುವ ಮೊದಲ ಹೆಜ್ಜೆ ಅಂದ್ರೂ ತಪ್ಪಲ್ಲ. ಈ ಕಾನೂನು ಕೇವಲ ಕಾಗದದ ಮೇಲಿನ ಅಕ್ಷರವಾಗದೆ ಪ್ರತಿಯೊಬ್ಬ ಕಾರ್ಮಿಕನ ಬದುಕಿನಲ್ಲೂ ನಿಜವಾದ ಬದಲಾವಣೆ ತರುತ್ತಾ ಅನ್ನೋದೇ ಈಗ ಇರೋ $1 ಮಿಲಿಯನ್ ಪ್ರಶ್ನೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಗಲ್ಫ್ನಲ್ಲಿರೋ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಈ ಬದಲಾವಣೆಯಿಂದ ನಿಜವಾಗಿಯೂ ಅನುಕೂಲ ಆಗುತ್ತಾ? ನಿಮ್ಮ ಖಡಕ್ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಈ ಪ್ರಮುಖ ಸುದ್ದಿಯನ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಈಗಲೇ ಶೇರ್ ಮಾಡಿ. ಗಲ್ಫ್ ರಾಷ್ಟ್ರಗಳ ಇಂಥ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.